ರಾಜ್ಯದ ಭವಿಷ್ಯಕ್ಕಾಗಿ ಡಿಸಿಎಂ ಡಿಕೆ ದುಡಿತಾ ಇದ್ದಾರೆ. ರಾಮನಗರದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ನೀಡಿರುವಂತದ್ದು. ಕೃಷಿ ಕಾಲೇಜು ಉದ್ಘಾಟನೆ ಸಮಾರಂಭದಲ್ಲಿ ಹೇಳಿಕೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅನ್ನ ಬಂಡೆ ಅಂತ ಹೇಳ್ತಾರೆ. ಬಂಡೆನೂ ಅಲ್ಲ, ಏನೂ ಅಲ್ಲ, ಬೆಣ್ಣೆ ರೀತಿ ಅವರು ಕರಗ್ತಾರೆ ಅಂತ ಡಿಕೆ ಶಿವಕುಮಾರ್ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಸಚಿವರು ಕೇಳೋಣ ಬನ್ನಿ. ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರು ನೋಡೋದಕ್ಕೆ ಬಂಡೆ ಆ ಥರ ಈ ಥರ ಕರಿತೀರಾ? ಅವ್ರು ಬಂಡೆನೂ ಅಲ್ಲ, ಏನೂ ಅಲ್ಲ, ಬೆಣ್ಣೆ ಥರ ಕರಗುವಂಥವ್ರೆ. ಅಷ್ಟೊಂದೇನು ನಾನು ಹತ್ತಿರದಿಂದ ನೋಡಿ ಗಟ್ಟಿಯಾಗಿರುವಂಥ ಮನಸ್ಥಿತಿ ನಾನು ನೋಡಿಲ್ಲ, ಭಾಳ ಹತ್ತಿರದಿಂದ ನೋಡಿದ್ದೀನಿ. ನಾನು ಅವರು ಬಹುಶಃ 99ರಲ್ಲಿ ನನ್ನ ಕಾಂಗ್ರೆಸ್ ಕರ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಅವತ್ತು ಮಾದೇಗೌಡರು ಅವರು ಇಬ್ಬರು ಕರೆದಾಗ ನಾನು ಹೋಗಲಿಲ್ಲ. ಹೋಗಿದ್ರೆ ನನ್ನ ರಾಜಕಾರಣ ಬಹುಶಃ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಕಾಣುತ್ತೆ. ನಾನು ಎಷ್ಟೋ ಬಾರಿ ಮಾತನಾಡಿದ್ದೇನೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ. ನೀವು ಇಷ್ಟೆಲ್ಲ ದೊಡ್ಡ ಶಕ್ತಿ, ಇಷ್ಟೆಲ್ಲ ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಯಕರಾಗಿದ್ದೀರಾ. ಈ ರಾಷ್ಟ್ರದಲ್ಲೂ ಸಹ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಇಡೀ ರಾಷ್ಟ್ರದಲ್ಲಿ ಪ್ರತಿ ರಾಜ್ಯದಲ್ಲಿ ಗುರುತಿಸುವಂಥ ಮಟ್ಟಕ್ಕೆ ಬೆಳೆದಿರೋದು ನೀವು ಒಬ್ಬರೇನೆ. ಎಲ್ಲರೂ ಮುಖ್ಯಮಂತ್ರಿ ಆದ ಮೇಲೆ ಅವರಿಗೆ ಪರಿಚಯ ಆಗ್ತಿದ್ರೆ